ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಂದು ಮನುಸ್ಮೃತಿ ಹೇಳಿದೆ. ನಮ್ಮ ಭಾರತೀಯ ಸಂಸ್ಕೃತಿ ಮಹಿಳೆಯರಿಗೆ ಕೊಟ್ಟ ಮಾನ್ಯತೆ ಈ ರೀತಿಯದು. ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡುವರೋ, ಅಂದರೆ ಗೌರವಿಸಲ್ಪಡುವರೋ, ಅಲ್ಲಿ ದೇವತೆಗಳು ನೆಲೆಸಿರುವರು ಎಂದರ್ಥ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026 ಮಾರ್ಚ್ 8ರಂದು ಆಚರಿಸಲಾಗುತ್ತದೆ. ನಮ್ಮ ವಿಶ್ವವಿದ್ಯಾನಿಲಯದ ಕಾರಣಾಂತರಗಳಿಂದ ನಾವು ಇಂದು ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದೇವೆ. 1908ರಲ್ಲಿ ನ್ಯೂಯಾರ್ಕ್ನಲ್ಲಿ ಮಹಿಳೆಯರು ಉತ್ತಮ ವೇತನ ಮತ್ತು ಮತದಾನದ ಹಕ್ಕಿಗಾಗಿ ನಡೆಸಿದ ಪ್ರತಿಭಟನೆಯ ಯಶೋಗಾಥೆಯ ಪ್ರತೀಕವಾಗಿ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತಿದೆ. ವಿಶ್ವಸಂಸ್ಥೆಯು 1977 ಮಾರ್ಚ್ 8ರಂದು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಘೋಷಿಸಿದೆ. ಮಹಿಳಾ ಸಬಲೀಕರಣ, ಲಿಂಗ ತಾರತಮ್ಯ ನಿರ್ಮೂಲನೆ, ಸಮಾಜದಲ್ಲಿ ಮಹಿಳೆಯರಿಗೆ ಕೊಡುವ ಗೌರವ ಹಾಗೂ ಅವಕಾಶಗಳನ್ನು ಒದಗಿಸುವುದು ಇದರ ಮುಖ್ಯ ಉದ್ದೇಶ. ಗಿವ್ ಟು ಗೇನ್, ಪಡೆಯಲು ನೀಡಿ ಎಂಬ ಥೀಮ್ನೊಂದಿಗೆ ಮಹಿಳಾ ದಿನಾಚರಣೆಯನ್ನು ಚಾಲನೆಗೊಳಿಸಲಾಗಿದೆ. ಅಂದರೆ ಮಹಿಳೆಯರಿಗೆ ಅವಕಾಶಗಳು ಮತ್ತು ಬೆಂಬಲವನ್ನು ನೀಡಿ ಸಬಲೀಕರಣಗೊಳಿಸುವ ಮೂಲಕ ಸಮಾನ ಸಮಾಜವನ್ನು ನಿರ್ಮಿಸಲು ಕರೆ ನೀಡಲಾಗುತ್ತಿದೆ. ಎಲ್ಲ ಮಹಿಳೆಯರಿಗೂ ಗೌರವಪೂರ್ವಕವಾಗಿ ಸೂಚಿಸಲಾಗಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಆಚರಿಸುವ ಸುಸಂದರ್ಭದಲ್ಲಿ ನಾವೆಲ್ಲರೂ ಇಂದು ಈ ಕಾರ್ಯಕ್ರಮದ ಭಾಗವಾಗಿದ್ದೇವೆ. ಇಲ್ಲಿ ನೆರೆದಿರುವ ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಸರ್ವರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇವೆ. ಈ ಅರ್ಥಪೂರ್ಣ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಾರ್ಥಿಸಲು ಶ್ರೀಮತಿ NK ನಿರ್ಮಲಾ ಮೇಡಮ್ ರವರನ್ನು ಕೋರುತ್ತೇವೆ. ಚಂದ್ರಮುಖಿ ಪ್ರಾಣಸಖಿ ಚತುರೇ ನೀ ಕೇಳೆ, ಮಾನವ ಕೋಟಿಯ ಸಲಹುವ ಶಕ್ತಿ ಯಾವುದು ನೀ ಹೇಳೆ. ಚಂದ್ರಮುಖಿ ಪ್ರಾಣಸಖಿ ಚತುರೇ ನೀ ಕೇಳೆ, ಮಾನವ ಕೋಟಿಯ ಸಲಹುವ ಶಕ್ತಿ ಮಹಿಳೆಯುತ ತಿಳಿಯೇ, ಎಂದಿಗೂ ಮಹಿಳೆಯುತ ತಿಳಿಯೇ. ಚಂದ್ರಮುಖಿ ಪ್ರಾಣಸಖಿ ಚತುರೇ ನೀ ಕೇಳೆ. ಒಂದು ದೇಶದ ಪ್ರಗತಿಯ ಸಂಕೇತ ಯಾವುದೇ ದೇಶ ತನ್ನ ದೇಶದಲ್ಲಿನ ಹೆಣ್ಣು ಮಕ್ಕಳನ್ನು ಯಾವ ರೀತಿ ನೋಡಿಕೊಳ್ಳುತ್ತಿದ್ದಾರೆ ಎಂಬುದರ ಮೇಲೆ ಅಳೆಯಲಾಗುತ್ತದೆ. ಮಹಿಳೆಯರ ಏಳಿಗೆಯೇ ಭಾರತದ ಪುನರುತ್ಥಾನಕ್ಕೆ ಸೋಪಾನ. ಸ್ವಾಮಿ ವಿವೇಕಾನಂದ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರನ್ನು ಹಾಗೂ ಸರ್ವರನ್ನು ಸ್ವಾಗತಿಸಲು ಆಗಮಿಸುತ್ತಿದ್ದಾರೆ. ಡಾಕ್ಟರ್ ಚಂದ್ರೇಗೌಡ ಸರ್, ಡೀನ್ ಅಧ್ಯಯನ ಕೇಂದ್ರ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ಮುಖ್ಯವಾಗಿ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಕಳೆದ ತಿಂಗಳು ಆಚರಿಸಬೇಕಾಗಿತ್ತು. ತಡವಾಗಿ ಮಾರ್ಚ್ 8ರಂದು ಆಚರಿಸಬೇಕಾಯಿತು. ಏಪ್ರಿಲ್ 8 ಇವತ್ತು ಈ ಕಾರ್ಯಕ್ರಮವನ್ನು ಮಾನ್ಯ ಕುಲಪತಿಗಳ ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಾಮಾನ್ಯವಾಗಿ ಜನಪದರು ಒಂದು ಮಾತನ್ನು ಹೇಳ್ತಾರೆ, ಆ ಮಹಿಳೆಯ ಬಗ್ಗೆ ಅಪಾರವಾಗಿರ್ತಕ್ಕಂತಹ ಒಂದು ಗೌರವವನ್ನು ಎಷ್ಟು ಮಟ್ಟಿಗೆ ಇಟ್ಕೊಂಡಿರ್ತಾರೆ ಏನೋ ವಿಚಾರವನ್ನು ನಾವು ಅವಲೋಕಿಸಿದಂಥ ಸಂದರ್ಭದಲ್ಲಿ ಹೆಣ್ಣು ಸಮಾಜದ ಕಣ್ಣು ಮತ್ತು ಸಂಸಾರದ ಕಣ್ಣು ಎನ್ನುವ ಮಾತನ್ನು ಹೇಳ್ತಾರೆ. ಜನಪದರು ಅಂದರೆ ಅನಕ್ಷರಸ್ಥರು. ಅನಕ್ಷರಸ್ಥರು ಹೆಣ್ಣಿನ ಬಗ್ಗೆ, ಅದರಲ್ಲಿ ಜನ್ಮ ನೀಡಿರ್ತಕ್ಕಂಥ ತಾಯಿಯ ಬಗ್ಗೆ ಎಷ್ಟು ಅಪಾರವಾಗಿರ್ತಕ್ಕಂಥ ಗೌರವವನ್ನು ಇಟ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಒಂದು ತ್ರಿಪದಿಯಲ್ಲಿರುವಂತಹ ಅನಕ್ಷರಸ್ಥರು ಅಭಿವ್ಯಕ್ತಪಡಿಸಿರುವಂತಹ ಒಂದು ಜನಪದ ಗೀತೆ ಬರ್ತದೆ. ಅಲ್ಲಿ ಯಾರಿದ್ದರು ಎನ್ನ ತಾಯವ್ವನ ಹೋಲ್ಯಾರು, ಸಾವಿರ ಕೊಳ್ಳಿ ಒಲೆಯಾಗ ಉರಿದ್ಯಾರು, ಜ್ಯೋತಿ ನಿನ್ಯಾರ ಹೋಲ್ಯಾರು ಅಂತ ಅನಕ್ಷರಸ್ಥ ಸಮುದಾಯ ತಾಯಿಯನ್ನು ಯಾವ ಸ್ಥಾನದಲ್ಲಿಟ್ಟು ಗೌರವಿಸ್ತಾ ಇದ್ರು ಎನ್ನುವ ವಿಚಾರವನ್ನು ಅನಕ್ಷರಸ್ಥ ಸಮುದಾಯ ಹೇಗೆ ವ್ಯಕ್ತಪಡಿಸ್ತಾರೆ ಅಂತ ಅಂದರೆ,
ಯಾರಿದ್ದರು ಎನ್ನ ತಾಯವ್ವ ಅನ್ಹೋಲ್ಯಾರು. ಅಂದರೆ ನೂರಾರು ಜನ ಸ್ನೇಹಿತರಿರ್ಬೋದು, ಬಂಧುಗಳಿರ್ಬೋದು, ಪರಿಚಯಸ್ಥರಿರ್ಬೋದು, ತಾಯಿಯ ಸಮಾನಕ್ಕೆ ಎತ್ತರಕ್ಕೆ ನಿಲ್ತಕ್ಕಂತಹ ವ್ಯಕ್ತಿಗಳು ಯಾರೂ ಇಲ್ಲ ಸಮಾನಕ್ಕೆ ನಿಲ್ಲಲಿಕ್ಕೆ. ಸಾವಿರ ಕೊಳ್ಳಿ ಒಲೆಯಾಗ ಉರಿದ್ಯಾರು. ಅಂದರೆ ಒಂದು ಲೋಡ್ಗಟ್ಟಲೆ ಸೌದೆ ತಂದುಬಿಟ್ಟು ಬೆಂಕಿ ಹಚ್ಚಿದ್ರೆ ಆ ಬೆಂಕಿಯ ಬೆಳಕು ಎಲ್ಲಿವರೆಗೆ ಇರ್ತದೆ ಅಂತ ಅಂದರೆ ಸೌದೆ ಇರೋವರೆಗೆ. ಹಾಗೆ ನಮ್ಮ ಹತ್ರ ದುಡ್ಡಿದ್ರೆ, ನಾನು ಚೆನ್ನಾಗಿದ್ದರೆ ಜನ ನಮ್ಮ ಹತ್ರ ಇರ್ತಾರೆ. ಅಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಆದರೆ ಸಾವಿರ ಕೊಳ್ಳಿ ಒಲೆಯಾಗ ಉರಿದ್ಯಾರು, ಜ್ಯೋತಿ ನಿನ್ಯಾರ ಹೋಲ್ಯಾರು. ಅಂದರೆ ತಾಯಿಯನ್ನು ಯಾರಿಗೆ ಹೋಲಿಸ್ತಾರೆ ಅಂತ ಅಂದರೆ ಜನಪದರು, ದೇವರ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ದೀಪ ಇದೆಯಲ್ಲ, ಆ ದೀಪದ ಬೆಳಕಿದೆಯಲ್ಲ, ಆ ದೀಪದ ಬೆಳಕು ಜಾಸ್ತಿನೂ ಉರಿಯಲ್ಲ, ಕಡಿಮೆನೂ ಉರಿಯಲ್ಲ. ಸಮಾನಾಂತರವಾಗಿರುವಂತಹ ಬೆಳಕನ್ನು ಹೇಗೆ ನೀಡ್ತದೆ, ಹಾಗೆ ಜನ್ಮ ನೀಡಿರ್ತಕ್ಕಂಥ ತಾಯಿ ತನಗೆ ಒಂದು 3 ಜನ 4 ಜನ ಮಕ್ಕಳಿದ್ದಾರೆ ಅಂತ ಅಂದರೆ ಆ 3 ಜನ 4 ಜನ ಮಕ್ಕಳಲ್ಲಿ ಒಬ್ಬ ಕುಂಟ ಕುರುಡ, ಒಬ್ಬ ಚೆನ್ನಾಗಿರ್ಬೋದು. ಸಮಾಜ ಹೇಗೆ ಅವರನ್ನು ನೋಡ್ತದೆ, ಜನ್ಮ ನೀಡಿರ್ತಕ್ಕಂಥ ತಾಯಿ ಹೇಗೆ ನೋಡ್ತಾಳೆ, ಸಮಾಜ ಆ ವ್ಯಕ್ತಿಯಿಂದ ಅನುಕೂಲ ಆಗ್ತದೆ ಅಂತ ಅಂದರೆ ಅವನನ್ನು ಚೆನ್ನಾಗಿ ನೋಡ್ತದೆ. ಆದರೆ ಜನ್ಮ ನೀಡಿರ್ತಕ್ಕಂಥ ತಾಯಿ ಆ ಎಲ್ಲ ಮಕ್ಕಳನ್ನು ಸಮಾನಾಂತರವಾಗಿ ಪ್ರೀತಿಸ್ತಕ್ಕಂತಹ, ಪಾಲನೆ ಪೋಷಣೆ ಮಾಡ್ತಕ್ಕಂತಹ ಒಂದು ಮನಸ್ಸು ತಾಯಿಗೆ ಮಾತ್ರ ಇರ್ತದೆ ಅಂತ ಜನಪದರು ಹೇಳ್ತಾರಲ್ಲ. ಜ್ಯೋತಿ ನಿನ್ಯಾರ ಹೋಲ್ಯಾರು. ದೇವರಿಗೆ ಸಮಾನವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಈ ಜನ್ಮ ನೀಡಿರ್ತಕ್ಕಂಥ ತಾಯಿಗೆ ಆ ಜನಪದರು ಹೋಲಿಸಿ ಗೌರವವನ್ನು ನೀಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಲ್ಲ. ಎಷ್ಟು ಅಕ್ಷರ ಜ್ಞಾನ ಇಲ್ಲದೆ ಇರತಕ್ಕಂಥವರಿಂದ ಒಂದು ಹೆಣ್ಣಿನ ಬಗ್ಗೆ ಇರತಕ್ಕಂತಹ ಒಂದು ಅಭಿಪ್ರಾಯ ಆ ಜನಪದರಲ್ಲಿ ಹೇಗೆ ಅಭಿವ್ಯಕ್ತವಾಗಿದೆ. ಯಾರಿದ್ದರು ಎನ್ನ ತಾಯವ್ವ ಅನ್ಹೋಲ್ಯಾರು, ಸಾವಿರ ಕೊಳ್ಳಿ ಒಲೆಯಾಗ ಉರಿದ್ಯಾರು, ಜ್ಯೋತಿ ನಿನ್ಯಾರ ಹೋಲ್ಯಾರು. ಹೀಗೆ ಇಂತಹ ಒಂದು ಹೆಣ್ಣಿಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಕಾಣ್ತೇವೆ. ಇಂತಹ ಒಂದು ಮಹಿಳೆಯ ಬಗ್ಗೆ ನಮ್ಮ ಸಂಸ್ಕೃತಿಯಲ್ಲಿ ಅಪಾರವಾಗಿರ್ತಕ್ಕಂಥ ಗೌರವ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಅವರು ಈ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿದೆ, ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳಾಗಿ ಬಂದು ಸುಮಾರು 3 ವರ್ಷಗಳು ತುಂಬಿ ಈಗಾಗಲೇ 6 ತಿಂಗಳುಗಳು ಮುಗಿತಾ ಬಂದಿದೆ. ಈ ಅವಧಿಯಲ್ಲಿ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಶೈಕ್ಷಣಿಕವಾಗಿ ಬಹಳ ಎತ್ತರಕ್ಕೆ ಒಂದು ವಿಶ್ವವಿದ್ಯಾನಿಲಯವನ್ನು ಬೆಳೆಸಿದ್ದಾರೆ. ಯಾಕೆಂದರೆ ನ್ಯಾಕ್ ಅಂತಕ್ಕಂಥದ್ದು ಎಷ್ಟು ಮುಖ್ಯ ವಿಶ್ವವಿದ್ಯಾನಿಲಯಗಳಿಗೆ ಮತ್ತು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಕಾಲೇಜ್ಗಳಿಗೆ ಅಂತ ನಮಗೆಲ್ಲ ಗೊತ್ತಿದೆ. ನ್ಯಾಕ್ ಇಲ್ಲ ಅಂತ ಅಂದರೆ ನಮ್ಮದು 0 ಇಯರ್ ಆಗ್ತಾಯಿತ್ತು. ನಿಮಗೆಲ್ಲ ಗೊತ್ತಿದೆ, 2013ರಿಂದ 2016-17ರವರೆಗೆ ನಮ್ಮ ವಿಶ್ವವಿದ್ಯಾನಿಲಯ ಎಂಥ ಸಂಕ್ರಮಣದ ಕಾಲದಲ್ಲಿ ನಾವು ಇದ್ದೋ ಅಂತಹದ್ದನ್ನು ಆ ಒಂದು ಅಂತಿಮ ಹಂತದಲ್ಲಿ ತಪ್ಪಿಸಿ ವಿಧಾನಸಭಾ ಚುನಾವಣೆ ನಡೀತಕ್ಕಂಥ ಒಂದು ಹತ್ತಿರ ಇರ್ತಕ್ಕಂಥ ಸಂದರ್ಭದಲ್ಲಿ ಇನ್ನೇನು ಆ ಕ್ಷಣ ಮುಗಿದೋಗಿದ್ರೆ ನಮ್ಮದು 0 ಇಯರ್ ಆಗ್ತಾಯಿತ್ತು. ಅದನ್ನು ತಪ್ಪಿಸ್ತವರು ಅಂತ ಅಂದರೆ ಮಾನ್ಯ ಕುಲಪತಿಗಳು ಹೀಗೆ 80 ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ತಂದಿದ್ದಾರೆ. ಒಂದು 20 ಎಕರೆಯಷ್ಟು ಎಲ್ಲ ಜಿಲ್ಲೆಗಳಲ್ಲಿ ಉಚಿತವಾಗಿ ಭೂಮಿಯನ್ನು ಕೊಡಿಸಿದ್ದಾರೆ. ಅಲ್ಪಸಂಖ್ಯಾತರ ಇಲಾಖೆಯಿಂದ 13.5 ಕೋಟಿಯಷ್ಟು ಅನುದಾನವನ್ನು ಉಚಿತವಾಗಿ ತಂದಿದ್ದಾರೆ. ಇನ್ನು ಮುಂದಿನ ಅಕಾಡೆಮಿಕ್ ಇಯರ್ಗೆ ಸುಮಾರು ಒಂದು 28-30 ಕೋಟಿಯಷ್ಟು ಹಣ ಬರ್ತದೆ. ಹೀಗೆ ಇದು ಬಹಳ ಸುಲಭ ಅಲ್ಲ. ಒಂದು UGC ಆಗಿರ್ಬೋದು, ರಾಷ್ಟ್ರಮಟ್ಟದ ಮತ್ತು ರಾಜ್ಯ ಮಟ್ಟದಲ್ಲಿ ನಿಕಟ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ಕುಲಪತಿಗಳು. ಹೆಮ್ಮೆ ಇದೆ. ಈ ದಿನದ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥವರು ಶ್ರೀಮತಿ MK ಸವಿತಾ ಮೇಡಮ್ ಅವರು.
KS ಅಧಿಕಾರಿಗಳಾಗಿ ಈಗಾಗಲೇ ಸುಮಾರು ಒಂದು 2 ದಶಕಗಳಿಂದ ಕರ್ನಾಟಕದ ವಿವಿಧ ಸ್ಥಳಗಳಲ್ಲಿ ವಿವಿಧ ವಿಭಾಗಗಳಲ್ಲಿ ಶಾಖೆಗಳಲ್ಲಿ KS ಅಧಿಕಾರಿಯಾಗಿ ದಕ್ಷತೆಯಿಂದ ಅಧಿಕಾರವನ್ನು ನಡೆಸಿರ್ತಕ್ಕಂಥವರು. ಇವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಭೂಗೋಳಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡು KS ಅಧಿಕಾರಿಯಾಗಿ ನೇಮಕಾತಿಯಾಗಿ ಬಹಳ ದಕ್ಷತೆಯಿಂದ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಕುಲಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಬಹಳ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಸ್ತುತದಲ್ಲಿ ಯಾವುದೇ ರೀತಿಯ ಹಗರಣಗಳಿಲ್ಲದೇ ಇರೋ ರೀತಿಯಲ್ಲಿ ಬಹಳ ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಮೇಡಮ್ ಅವರು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಬಂದಿರತಕ್ಕಂಥದ್ದು ನಿಜವಾಗಲೂ ಅತ್ಯಂತ ಸಂತೋಷ ಉಂಟಾಗಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಗೌರವಪೂರ್ವಕವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಸಚಿವರಾದಂತಹ ಪ್ರೊಫೆಸರ್ SK ನವೀನ್ ಕುಮಾರ್ ಸರ್ ಅವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಆಡಳಿತಾತ್ಮಕವಾಗಿ ಶೈಕ್ಷಣಿಕವಾಗಿ ಕಾರ್ಯಚಟುವಟಿಕೆಗಳು ಬಹಳ ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು. ಬಹಳ ಒಂದು ಸ್ನೇಹ ಜೀವಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥವರು. ಈ ಆಡಳಿತಾತ್ಮಕವಾಗಿ ಎಲ್ಲ ರೀತಿಯ ಒಂದು ಸಹಕಾರವನ್ನು ನೀಡ್ತಾ ಇರ್ತಕ್ಕಂತಹ ಪ್ರೊಫೆಸರ್ SK ನವೀನ್ ಕುಮಾರ್ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಏರ್ಪಡಿಸುವುದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥವರು ನಮ್ಮ ಡೀನ್ ಶೈಕ್ಷಣಿಕರಾದಂತಹ ಪ್ರೊಫೆಸರ್ ರಾಮನಾಥಂ ನಾಯ್ಡು ಸರ್ ಅವರು. ಈ ರಾಮನಾಥಂ ನಾಯ್ಡು ಸರ್ ಅವರು ಡೀನ್ ಶೈಕ್ಷಣಿಕ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಪ್ರಾರಂಭದ ದಿನದಿಂದಲೂ ಸಹ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಶೈಕ್ಷಣಿಕವಾದಂಥ ಹಲವಾರು ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ಸಾಂಪ್ರದಾಯಿಕವಾಗಿ ಬಹಳ ದೈವಭಕ್ತರು ನಿಮಗೆಲ್ಲ ಗೊತ್ತಿದೆ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು, ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥವ್ರು. ಹಿರಿಯರು ಆಗಿರ್ತಕ್ಕಂತಹ ಪ್ರೊಫೆಸರ್ ನಾಯ್ಡು ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮತ್ತೊಬ್ಬರು ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಪರೀಕ್ಷಾಂಗ ಕುಲಸಚಿವರಾಗಿರ್ತಕ್ಕಂತಹ ಪ್ರೊಫೆಸರ್ ಆನಂದ್ ಕುಮಾರ್ ಸರ್ ಅವರು ಉಪಸ್ಥಿತರಿದ್ದಾರೆ. ಈಗಾಗಲೇ ಬಹಳ ಅನುಭವ ಇರ್ತಕ್ಕಂಥವ್ರು. ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದಲ್ಲಿ ಪರೀಕ್ಷಾಂಗ ಕುಲಸಚಿವರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅನುಭವ ಅವರಿಗಿದೆ. ನಮ್ಮಲ್ಲೂ ಸಹ ಬಹಳ ಯಶಸ್ವಿಯಾಗಿ ಪರೀಕ್ಷಾಂಗ ಕುಲಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಆತ್ಮೀಯವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಎಲ್ಲ ಬೋಧಕ ವರ್ಗದವರಿಗೆ, ಬೋಧಕೇತರರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಏರ್ಪಡಿಸಿರ್ತಕ್ಕಂತಹ ಡೀನ್ ಶೈಕ್ಷಣಿಕ ವಿಭಾಗದ ಎಲ್ಲ ಅಧಿಕಾರಿ ಮತ್ತು ನೌಕರರಿಗೆ ಹಾಗೂ ಸ್ಟುಡಿಯೋ ವಿಭಾಗದ ಎಲ್ಲ ಅಧಿಕಾರಿ ಮತ್ತು ನೌಕರರಿಗೆ, ಇಂಜಿನಿಯರ್ ವಿಭಾಗದ ಅಧಿಕಾರಿ ಮತ್ತು ನೌಕರರಿಗೆ ಎಲ್ಲರಿಗೂ ಕೂಡ ಅತ್ಯಂತ ಹೃತ್ಪೂರ್ವಕವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಔಚಿತ್ಯಪೂರ್ಣವಾಗಿ ಸ್ವಾಗತಿಸಿದ ಡಾಕ್ಟರ್ ಚಂದ್ರೇಗೌಡ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಅವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹತ್ತು ಜನ ಆಚಾರ್ಯರಿಗೆ ಒಬ್ಬ ಉಪಾಧ್ಯಾಯ ಸಮ, 100 ಜನ ಆಚಾರ್ಯರಿಗೆ ಒಬ್ಬ ತಂದೆ ಸಮ, 1000 ಜನ ತಂದೆಯಂದಿರಿಗೆ ಒಬ್ಬ ತಾಯಿ ಸಮ. ವಿಶ್ವದಲ್ಲಿ ಯಾವುದೇ ಧರ್ಮಗ್ರಂಥದ ಕೆಲವು ಭಾಗಗಳನ್ನು ಮಹಿಳೆಯರು ರಚಿಸಿದ ಉದಾಹರಣೆಗಳಿಲ್ಲ. ಆದರೆ ಭಾರತ ಮಹಾನ್ ಧರ್ಮಗ್ರಂಥದ ಕೆಲವು ಪ್ರಮುಖ ಭಾಗಗಳನ್ನು ಮಹಿಳೆಯರು ರಚಿಸಿದ್ದಾರೆ. ಋಗ್ವೇದ ಕಾಲದಲ್ಲಿ ಕಂಡುಬರುವ ಮೈತ್ರೇಯಿ, ಗಾರ್ಗೆ, ಅಫಾಲ ಮುಂತಾದ ಸ್ತ್ರೀಯರು ವಿದ್ಯಾಭ್ಯಾಸ ಪಡೆದ ಉದಾಹರಣೆಗಳಿವೆ. ಹೀಗೆ ಮಹಿಳೆಯರನ್ನು ಸರ್ವಕಾಲದಲ್ಲೂ ಆಧರಿಸಿರುವ ಪುಣ್ಯಭೂಮಿ ಸಂಸ್ಕೃತಿ ನಮ್ಮದಾಗಿದೆ.
ನಮ್ಮ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳನ್ನು ತಿಳಿಸಲಿದ್ದಾರೆ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡು ಸರ್, ಡೀನ್ ಶೈಕ್ಷಣಿಕ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪೆಣ್ಣಿಂದ ಜನಕರಾಯ ಜೆಸವಡೆದನು, ಪೆಣ್ಣು ನಿಂದಿಸಲೇಕೆ ಪೆರರು ಎಂಬ ಸಂಜೀವ ಹೊನ್ನಮನ ಹೆಣ್ಣಿನ ಮಹತ್ವವನ್ನು ಸಾರುವ ಸಾಂಗತ್ಯ ಪದ್ಯ ವೇದಿಕೆಯಲ್ಲಿ ಅಲಂಕರಿಸಿರುವ ಗಣ್ಯರಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೋರುತ್ತೇವೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಸನ್ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ವಿ ಹಲಸೆ ಸಾಹೇಬರು ಹಾಗೂ ಕುಲಸಚಿವರಾದ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರು ಮಹಿಳಾ ದಿನಾಚರಣೆಯನ್ನು ಆಯೋಜಿಸಲು ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ಡೀನ್ ಶೈಕ್ಷಣಿಕ ವಿಭಾಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮಹಿಳಾ ಸಾಧಕರನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಲು ಸನ್ಮಾನ್ಯ ಕುಲಪತಿಗಳು, ಕುಲಸಚಿವರ ಅನುಮೋದನೆ ಮೇರೆಗೆ ಡಾಕ್ಟರ್ ಸವಿತಾ ಮೇಡಮ್ ರವರನ್ನು, KS ರವರನ್ನು ಆಹ್ವಾನಿಸಲಾಯಿತು. ಹಾಗೆ ಶ್ರೀಮತಿ ಗೀತಾ ಪ್ರಸನ್ನ IPS ರವರನ್ನು ಆಹ್ವಾನಿಸಲಾಯಿತು. ಅನಿವಾರ್ಯ ಕಾರಣಗಳಿಂದ ಶ್ರೀಮತಿ ಗೀತಾ ಪ್ರಸನ್ನರವರು ಹಾಜರಾಗಲು ಸಾಧ್ಯವಾಗಲಿಲ್ಲ. ನಮ್ಮ ಆಹ್ವಾನವನ್ನು ಓಗೊಟ್ಟು ಕಾರ್ಯಕ್ರಮಕ್ಕೆ ಡಾಕ್ಟರ್ ಸವಿತಾ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಥವಾ ವಿಶ್ವ ಮಹಿಳೆಯರ ದಿನ ಪ್ರತಿ ವರ್ಷ ಮಾರ್ಚ್ 8ರಂದು ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತದೆ. ಮೊದಲು ಅಂತಾರಾಷ್ಟ್ರೀಯ ಮಹಿಳಾ ಶ್ರಾಮಿಕ ದಿನ ಎಂದು ಕರೆಯಲಾಗುತ್ತಿತ್ತು. ಯಾಕೆಂದರೆ ಉತ್ತರ ಅಮೆರಿಕ, ಯುರೋಪ್ ದೇಶಗಳಲ್ಲಿ ಮೊದಲ ಬಾರಿಗೆ ಲೇಬರ್ ಮೂವ್ಮೆಂಟ್ ನಡೆಯಿತು. ಅದಕ್ಕಾಗಿ ಆ ಹೆಸರಲ್ಲಿ ಕರೀತಾ ಇದ್ದು. 1911ರಲ್ಲಿ ಮತದಾನದ ಹಕ್ಕನ್ನು ಬೇಡಿಕೆಯಾಗಿಟ್ಟುಕೊಂಡು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಮೊದಲ ಬಾರಿಗೆ ಆಚರಿಸಲಾಯಿತು. ಮಹಿಳೆಯರು ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗದೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ಜನಾಂಗೀಯ, ಭಾಷೆ, ಸಾಂಸ್ಕೃತಿಕ, ಚಾರಿತ್ರಿಕ, ಆರ್ಥಿಕ, ರಾಜಕೀಯ, ಸಾಮಾಜಿಕ ಮುಂತಾದ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಅವರ ಸಾಧನೆಗಳನ್ನು ಇಂದು ನೆನೆಯುವುದು ನಮ್ಮ ಕರ್ತವ್ಯವಾಗಿದೆ. ಈಗ ಹಿಂದೆ ನೋಡ್ಬೋದು, ಈ ಮಹಿಳೆಯರ ಹಕ್ಕುಗಳನ್ನು ಕಾಪಾಡಲು 12ನೇ ಶತಮಾನದಲ್ಲೇ ಅಕ್ಕ ಮಹಾದೇವಿಯರು ಶ್ರಮಿಸಿದ್ದಾರೆ. ಹಾಗೆ ಸಾವಿತ್ರಿಬಾಯಿ ಫೂಲೆ ಅವರು, ಒನಕೆ ಓಬವ್ವ, ರಾಣಿ ಅಬ್ಬಕ್ಕದೇವಿ, ಕಿತ್ತೂರು ರಾಣಿ ಚೆನ್ನಮ್ಮ, ಕಿರಣ್ ಬೇಡಿ, ಸುನೀತಾ ವಿಲಿಯಮ್ಸ್ ಮುಂತಾದವರೆಲ್ಲ ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲ ಶ್ರಮಿಸಿದ್ದಾರೆ ಹೆಣ್ಣುಮಕ್ಕಳಿಗಾಗಿ. ಹಾಗೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂದು ಕನ್ನಡದ ಮಹತ್ವದ ಗಾದೆ ಇದೆ. ಇದು ಸತ್ಯವಾದ ಮಾತು. ಒಬ್ಬ ಮಹಿಳೆ ವಿದ್ಯಾವಂತರಾದರೆ ಮನೆಯಲ್ಲಿನ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರ ಸಿಗುತ್ತದೆ. ಇಡೀ ತನ್ನ ಕುಟುಂಬ ಮತ್ತು ಸಮಾಜವನ್ನು ಸುಶಿಕ್ಷಿತಗೊಳಿಸುತ್ತಾರೆ. ಮುಂದುವರೆದು ತಮ್ಮ ಹಕ್ಕುಗಳ ಬಗ್ಗೆ
ಜಾಗೃತರಾಗುತ್ತಾರೆ. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಣ ವಂಚಿತರಿಗೆ ಉನ್ನತ ಶಿಕ್ಷಣ ನೀಡುವಲ್ಲಿ ಸಫಲೀಕೃತವಾಗಿದೆ. ಸನ್ಮಾನ್ಯ ಕುಲಪತಿಗಳು 80 ಕೋರ್ಸುಗಳನ್ನು ತಂದು ವಯಸ್ಸಿನ ತಾರತಮ್ಯವಿಲ್ಲದೆ ಎಲ್ಲರಿಗೂ ವಿದ್ಯಾದಾನ ಮಾಡಲಾಗುತ್ತಿದೆ. ಈಗ ಅನೇಕ ಕಾರ್ಯಕ್ರಮಗಳು ಬೆಳವಣಿಗೆ ಆಗಿದೆ. ಆಗಲೇ ನಮ್ಮ ಚಂದ್ರೇಗೌಡರು ತಿಳಿಸಿದ್ರು, ಸಾಹೇಬರು ಏನೇನು ಸಾಧನೆ ಮಾಡಿದ್ದಾರೆ ಅಂತ. ಅದು ಸಾಕಷ್ಟು ವಿಶ್ವವಿದ್ಯಾನಿಲಯಕ್ಕೆ ಒಳ್ಳೆ ಹೆಸರು ತಂದಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಯತ್ರೈತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರ ಫಲಕ್ರಿಯ. ಎಲ್ಲಿ ಸ್ತ್ರೀಯರಿಗೆ ಗೌರವ ಸಿಗುತ್ತದೋ ಅಲ್ಲಿ ದೇವತೆಗಳು ಪ್ರಸನ್ನರಾಗುತ್ತಾರೆ ಅಂತ ತಿಳಿಸ್ತಾರೆ. ನಾವು ರಾಮಾಯಣ ತಿಳಿದಿದ್ವಿ. ಪತಿವ್ರತೆ ಸೀತಾದೇವಿಯನ್ನು ರಾವಣ ಅಪಹರಿಸಿದ್ದಕ್ಕೆ ಲಂಕಾ ನಗರವೇ ಸರ್ವನಾಶ ಆಯಿತು. ಯಾಕೆ ಅಂತಂದರೆ ರಾವಣ ಮಹಾಪಂಡಿತ ಭಕ್ತ ದಶಕಂಠ ಲಕ್ಷ್ಮೀದೇವಿ ವಾಸ ಇದ್ದ ಶ್ರೀಲಂಕಾ, ಅಂಥ ಲಂಕಾ ನಗರವೇ ಸರ್ವನಾಶವಾಯಿತು ಅಂತ ಅಂದರೆ ಕಾರಣ ಒಂದೇ ಒಂದು, ಹೆಣ್ಣುಮಕ್ಕಳಿಗೆ ನಾವು ಅವರ ತಂಟೆಗೇನೆ ಹೋಗಬಾರ್ದು ಅಂತ. ಹಾಗೆ ಸಮಾಜದಲ್ಲಿ ಗೌರವ ಸಿಗಬೇಕಂದರೆ ಶ್ರೀ ವಾಣಿ ಗಿರಿಜಲ ಆಶೀರ್ವಾದ ಇರಬೇಕು ಅಂತ. ಶ್ರೀ ಅಂದರೆ ಲಕ್ಷ್ಮಿ, ವಾಣಿ ಅಂದರೆ ಸರಸ್ವತಿ, ಗಿರಿಜಾ ಅಂದರೆ ಗಿರಿರಾಜ ಪುತ್ರಿ ಪಾರ್ವತಿ. ಈ 3 ಜನರ ಆಶೀರ್ವಾದ ಇದ್ದರೆ ನಾವು ಸಮಾಜದಲ್ಲಿ ನಮಗೆ ಗೌರವ ಸಿಗುತ್ತದೆ. ಹಾಗೆ ಮಹಿಳೆಯರು ಸಾಮಾನ್ಯರಲ್ಲ. ತಾಯಿ ಸಹನಶೀಲಿ, ತ್ಯಾಗಮೂರ್ತಿ. ಅದಕ್ಕೆ ನಾವು ಭೂತಾಯಿ ಅಂತೀವಿ. ಭೂತಾಯಿ, ನಾವು ಎಷ್ಟು ತಪ್ಪುಗಳು ಮಾಡಿದ್ರೂ ಅವರು ಸಹನೆಯಿಂದ ಎಲ್ಲ ಮುಚ್ಚಾಕ್ತಾರೆ. ಅದೇ ಭರತ ಮಾತೆ ನಮ್ಮನ್ನು ಯಾವಾಗಲೂ ಆಶೀರ್ವಾದ ಕೊಟ್ಟು ಕಾಪಾಡ್ತಾ ಇರುತ್ತೆ. ಹಾಗೆ ಸಮಾಜದಲ್ಲಿ ಮದುವೆ ಆಗಿರುವ ಮಹಿಳೆಯರನ್ನು ಗೌರವಯುತವಾಗಿ ಶ್ರೀಮತಿ ಎಂದು ಕರೆಯುವುದು ಸಹಜ. ಶ್ರೀಮತಿ ಅಂದರೆ ಶ್ರೀಮಂತವಾದ ಮನಸ್ಸು ಉಳ್ಳವರು ಎಂದು ಅರ್ಥ. ಮಹಿಳೆ ಎಂದರೆ ತ್ಯಾಗ, ದಯೆ, ಔದಾರ್ಯ, ಆಧ್ಯಾತ್ಮಿಕ ಜೀವನದ ಪರಿಸ್ಥಿತಿಗೆ ಹೆಸರುವಾಸಿ. ಆದರೂ ಮಹಿಳೆಯರು ರೈಟ್ ಟು ಈಕ್ವಾಲಿಟಿ ಅಂದರೆ ಸಮಾನತೆಯ ಹಕ್ಕುಗಾಗಿ, ಎಜುಕೇಷನಲ್ ರೈಟ್ಸ್ಗಾಗಿ ನಿರಂತರ ಹೋರಾಟ ಮಾಡ್ತಾನೇ ಇದ್ದಾರೆ. ಎಜುಕೇಷನ್ ಈಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಎಂದು ನೆಲ್ಸನ್ ಮಂಡೇಲಾ ತಿಳಿಸಿದ್ದಾರೆ. ಅದಕ್ಕೆ ಅವರ ಹೋರಾಟ ಇನ್ನೂ ನಡೀತಾನೇ ಇದೆ. ಸಮಾಜದಲ್ಲಿ ಮಹಿಳೆಯರು ಲಿಂಗ ತಾರತಮ್ಯ, ಕಿರುಕುಲ, ವರದಕ್ಷಿಣೆ ಮುಂತಾದ ಅನೇಕ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಬೇಕಾಗಿದೆ. ಇದಕ್ಕೆ ಪರಿಹಾರ ಅಂದರೆ ಶಿಕ್ಷಣ ಅಗತ್ಯ. ಹಾಗೆ ಆರ್ಥಿಕ ನೆರವು, ಕಾನೂನು ರಕ್ಷಣೆ, ಜಾಗೃತಿ ಅಭಿಯಾನಗಳು ಮುಖ್ಯ. ಇದಕ್ಕೆ ಸರ್ಕಾರ ನೆರವು ನೀಡುತ್ತಾ ಇದೆ. ಮಹಿಳಾ ಆಯೋಗವನ್ನು ಸ್ಥಾಪಿಸಿದೆ. ಆಧುನಿಕ ಮಹಿಳೆಯರು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಅತ್ಯದ್ಭುತ ಸಾಧನೆಗಳನ್ನು ಮಾಡುತ್ತಿದ್ದಾರೆ. ಶಿಕ್ಷಣದ ಜೊತೆಗೆ ಸಮಾಜದ ಬೆಂಬಲದಿಂದ ಸಂಪೂರ್ಣ ಸಬಲೀಕರಣ ಸಾಧ್ಯವಾಗುತ್ತದೆ. ಅದು ದೇಶದ ಪ್ರಗತಿಗೆ ಮುಖ್ಯವಾಗಿದೆ. ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾನಿಲಯದ ಮಹಿಳೆಯರಿಗೆ ಅವರು ಸಾಕಷ್ಟು ಜನ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಇಲ್ಲಿ ನಾವು ಕೂತಿದ್ದೀವಿ ಅಂತ ಅಂದರೆ ಅದಕ್ಕೆ ಕಾರಣ ಶಿಕ್ಷಣ.
ನಮ್ಮ ತಂದೆ ತಾಯಿ ಶಿಕ್ಷಣವನ್ನು ಕೊಡಿಸಿ ಈ ಜಾಗದಲ್ಲಿ ಕೂರಿಸಿದ್ದಾರೆ. ಈಗ ಮೇಡಮ್ಮು KS ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅಂದರೆ ಅವರ ಸಾಧನೆ ಅದು. ಅದರಿಂದ ಈ ಸಾಧಕರನ್ನೆಲ್ಲ ನಾವು ನಮ್ಮ ವಿಶ್ವವಿದ್ಯಾಲಯ ಸನ್ಮಾನ್ಯ ಕುಲಪತಿಗಳ ಗಮನಕ್ಕೆ ತಂದು ಈ ಹೆಣ್ಮಕ್ಳಿಗೆಲ್ಲ ಕಾಂಪಿಟೀಷನ್ ಮಾಡಿ ಇವತ್ತು ಒಂದು ಗೌರವ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ವಿ. ಕೆಲವು ಕಾರಣಗಳಿಂದ ಅದು ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಆ ರೀತಿ ನಡೆಸೋಕ್ಕೆ ಮಾನ್ಯ ಕುಲಪತಿಗಳು ಅನುಮೋದನೆ ಮಾಡ್ತಾರೆ ಅಂತ ತಿಳಿಸುತ್ತಾ ಈ ಅವಕಾಶ ನೀಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ಔಚಿತ್ಯಪೂರ್ಣ ವಿಚಾರಧಾರೆಯಿಂದ ನಮ್ಮ ಕಾರ್ಯಕ್ರಮದ ಮಹತ್ತನ್ನು ತಿಳಿಸಿದ ಪ್ರೊಫೆಸರ್ ರಾಮನಾಥಂ ನಾಯ್ಡು ಸರ್ ಅವರಿಗೆ ಧನ್ಯವಾದಗಳು. ಜಗತ್ತು ಮಹಿಳಾ ಸಾಧಕರಿಂದ ತುಂಬಿದೆ. ಇದೀಗ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಪ್ರಗತಿ ಸಾಧಿಸುತ್ತಾ ಬಂದಿದ್ದಾರೆ. ಕೇವಲ ಯಶಸ್ಸಿನ ಕನಸು ಕಾಣದೆ ಅದಕ್ಕಾಗಿ ದುಡಿದು ಸಾಧಿಸಿದ ಮಹಿಳೆಯರು ಜಗತ್ತಿನಾದ್ಯಂತ ನಮ್ಮಲ್ಲಿದ್ದಾರೆ. ಇದೀಗ ನಮ್ಮೊಡನೆ ಇರುವ ಸಾಧಕರಿಂದ ನಾವು ಪ್ರೇರಣೆ ಪಡೆಯುವ ಸಂದರ್ಭ. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಸವಿತಾ MK KAS ಕುಲಸಚಿವರು, ಆಡಳಿತ, ಮಾನಸ ಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಇವರನ್ನು ಸಭೆಗೆ ಪರಿಚಯಿಸಲಿದ್ದಾರೆ. ಡಾಕ್ಟರ್ ಮಧುರಾ AS ಸಹಾಯಕ ಪ್ರಾಧ್ಯಾಪಕರು, ಇಂಗ್ಲಿಷ್ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ. ಮೊದಲಿಗೆ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸಮಾರಂಭಕ್ಕೆ ಬಂದಿರುವ ಎಲ್ಲ ಮಿತ್ರರಿಗೆ ಆ್ಯಂಡ್ ಸಹೋದ್ಯೋಗಿಗಳಿಗೂ ಕೂಡ ನನ್ನ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಬೆಟರ್, ನಮ್ಮಲ್ಲಿ ಇಂಗ್ಲೀಷಲ್ಲಿ ಹೇಳ್ತಾರೆ ಬೆಟರ್ ಲೇಟ್ ದ್ಯಾನ್ ನೆವರ್ ಅನ್ನೋ ಥರ. ಅಟ್ಲೀಸ್ಟ್ ಮಾರ್ಚ್ 8 ಆಗಲಿಲ್ಲ ಅಂದರೂ ಕೂಡ ಏಪ್ರಿಲ್ 8 ಮಾಡಿದ್ದಾರೆ, ಅದು ಖುಷಿ ಪಡಬೇಕು. ಇಟ್ಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಅವತ್ತು ಮಾಡಿದರೆ ಮೇಡಮ್ ಬರ್ತಿರ್ಲಿಲ್ವೇನೋ. ಸೊ ವಿ ಆರ್ ಹ್ಯಾಪಿ ಟು ಹ್ಯಾವ್ ಹರ್ ಹಿಯರ್. ಶೀ ಸ್ಟಾರ್ಟೆಡ್ ಸ್ಪೀಕಿಂಗ್ ಲೈಕ್ ಅ ಫ್ರೆಂಡ್. ಏನು ಅಂಥ ಸಾಧನೆ ಏನು ಮಾಡಿಲ್ಲ, ಬಟ್ ಸ್ವಲ್ಪ ಇದೆ. ಈ ಯೂನಿವರ್ಸಿಟಿಗೆ ಬಂದಮೇಲೆ ಯು ಕ್ಯಾನ್ ಆ್ಯಡ್. ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್, because you are such a generous and very simple woman officer, I can say. Yeah, coming back to my introduction, Madam Savita, ಇವರು ಒಬ್ಬ ನಿಪುಣ ಆಡಳಿತಾಧಿಕಾರಿ ಮತ್ತು ವಿದ್ವಾಂಸರು. ಆ್ಯಂಡ್ ಇವ್ರ ಪರಿಚಯ ಮಾಡೋದು ಇಟ್ಸ್ ಮೈ ಆನರ್, ಐ ಕ್ಯಾನ್ ಸೇ ದ್ಯಾಟ್. ನೋಡಲಿಕ್ಕೆ ತುಂಬ ಸೈಲೆಂಟ್ ಆಗಿದ್ರು. ಶೀ ಈಸ್ ಸಚ್ ಅ ಫಿಯರ್ಸೆಸ್ಟ್ ಆಫೀಸರ್ ಅಂತ ಹೇಳ್ಬೋದು. ಆ್ಯಂಡ್ ಅವರ ಸಾಧನೆಗಳ ಪಟ್ಟಿ ಕೂಡ ಇಟ್ ಗೋಸ್ ಆನ್ ಆ್ಯಂಡ್ ಆನ್. ಸೊ ಕೈಂಡ್ಲಿ ಲೆಟ್ ಮೀ ಇಂಟ್ರೊಡ್ಯೂಸ್ ಸವಿತಾ ಮ್ಯಾಡಮ್ ಟು ದ ಆಗಸ್ಟ್ ಗ್ಯಾದರಿಂಗ್. ಆ್ಯಂಡ್ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ನಿಮ್ಮಲ್ಲಿ ಇವತ್ತು ಏನು ಫಂಕ್ಷನ್ ನಡೀತಿದೆ, ಈ ಹಾಲಿಗೂ ನನಗೂ ಒಂದು ಕನೆಕ್ಷನ್ ಇದೆ ಅಂತ. ಜಸ್ಟ್ ಐ ವಾಂಟೆಡ್ ಟು ಶೇರ್ ವಿತ್ ಯು. ಈಗ ಐ ಡೋಂಟ್ ನೋ ಹೌ ಮೆನಿ ಇಯರ್ಸ್ ಅಗೋ ಮ್ಯಾಡಮ್ಗೂ ನಮ್ಮ KSOಗೂ ಒಂದು, ಶಿ ಈಸ್ ಆರ್ ಅಲ್ಯೂಮ್ನೈ. B.Ed ಮಾಡಿದ್ದು ನಮ್ಮಲ್ಲೇ KSOU ಅಲ್ಲಿ. ಸೊ ಆ B.Ed ಕೌನ್ಸಿಲಿಂಗಲ್ಲಿ ಶಿ ವಾಸ್ ದ ಲಾಸ್ಟ್ ಸ್ಟೂಡೆಂಟ್ ಸಿಟ್ಟಿಂಗ್ ಇನ್ ಅ ಲಾಸ್ಟ್ ರೋ ಅಂತೆ. ಸೊ ಶಿ ವಾಸ್ ಕ್ವೈಟ್ ಅಪ್ಸೆಟ್. ಇಲ್ಲಿ ಸಿಗಲಿಲ್ಲ ಅವ್ರಿಗೆ B.Ed ಸೀಟು, ಹರಿಹರದಲ್ಲಿ ಸಿಕ್ತಂತೆ. ಬಟ್ ಸ್ಟಿಲ್ ಲುಕ್ ಎಟ್ ಹರ್ ಕಮಿಟ್ಮೆಂಟ್. ಅವರು ಬೇಸರ ಮಾಡ್ಕೊಂಡಿಲ್ವಂತೆ, ಬಟ್ ಸ್ಟಿಲ್ ಬೇಜಾರಾಯ್ತಂತೆ ಇಲ್ಲಿ ಸಿಗಲಿಲ್ಲ ಅಂತ. ಆದರೂ ಕೂಡ ಅವರು ಬಿಡಲಿಲ್ಲ, ಹರಿಹರಕ್ಕೆ ಹೋಗಿ B.Ed ಮುಗಿಸ್ಕೊಂಡು ವಾಪಸ್ ಬಂದು. ಆ್ಯಂಡ್ ಶಿ ನೆವರ್ ಡ್ರೀಮ್ಡ್ ದ್ಯಾಟ್ ಶಿ ಈಸ್ ಗೋಯಿಂಗ್ ಟು ಬಿ ಅ ಚೀಫ್ ಗೆಸ್ಟ್ ಫಾರ್ ದ ಫಂಕ್ಷನ್ ವೇರ್ ಶಿ ಹ್ಯಾಡ್ ಡನ್ ಹರ್ B.Ed. ಆ್ಯಂಡ್ ಆ್ಯಂಡ್ ಮೇಡಮ್ ಶಿ ವಾಸ್ ಬಾರ್ನ್ ಇನ್ ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಮಧುವಿನಕೋಡಿಯಲ್ಲಿ ಜನಿಸ್ತಾರೆ. 1984 1998 ತನಕ ಅವರ ಪ್ರಾಥಮಿಕ ಶಿಕ್ಷಣ ಮುಗಿಸ್ತಾರೆ. 12ನೇ ತರಗತಿಯಿಂದ ಶಾಲಾ ಶಿಕ್ಷಣನ ಪೂರ್ಣಗೊಳಿಸಿದ್ದು ಅದೇ ರೀಜನಲ್ಲಿ. ಅವರ ಶೈಕ್ಷಣಿಕ ಪ್ರಯಾಣ 1999 2002ವರೆಗೆ BA ಪದವಿ ಪಡ್ಕೋತಾರೆ. ನಂತರ 2002ರಿಂದ 2004ರವರೆಗೆ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಭೂಗೋಳಶಾಸ್ತ್ರದಲ್ಲಿ MA ಪದವಿನ ಪಡಿತಾರೆ. ಆಮೇಲೆ ಶಿಕ್ಷಣದ ಮಹತ್ವವನ್ನು ಗುರುತಿಸಿದ ಅವರು 2004ರಿಂದ 5 ಬ್ಯಾಚ್ನ ಮೈಸೂರು KSOU ಅಲ್ಲಿ, ದಟ್ಸ್ ವಾಟ್ ಐ ವಾಸ್ ಟಾಕಿಂಗ್ ಅಬೌಟ್, B.Ed ಪದವಿಯನ್ನು ತಗೋತಾರೆ. ಬಲವಾದ ಶೈಕ್ಷಣಿಕ ಅಡಿಪಾಯ ಮತ್ತು ಸಾರ್ವಜನಿಕ ಸೇವೆಯಲ್ಲಿ ತುಂಬ ಆಸಕ್ತಿ ಇರುತ್ತೆ ಅವರಿಗೆ. ಹಾಗಾಗಿ 2005 ಫಸ್ಟ್ ಅಟೆಂಪ್ಟಲ್ಲೇ, ತಮ್ಮ ಮೊದಲ ಪ್ರಯತ್ನದಲ್ಲೇ KS ಎಕ್ಸಾಮ್ನ ಕ್ಲಿಯರ್ ಮಾಡ್ತಾರೆ.
and she became the ತಹಶೀಲ್ದಾರ್, ಎಲ್ಲಿ ಸಾರ್ವಜನಿಕ ಆಡಳಿತ ಅವರ ಇದರಲ್ಲಿ ತಹಶೀಲ್ದಾರ್ ಆಗಿ ಅವರ ಶ್ರೇಷ್ಠ ವೃತ್ತಿ ಜೀವನನ ಆರಂಭಿಸ್ತಾರೆ. 2006ರಿಂದ 8ರವರೆಗೆ ಪಾಂಡವಪುರ, ಟಿ ನರಸೀಪುರ, ಅರ್ಕಲ್ಗೂಡು, ಮದ್ದೂರು, ಪಿರಿಯಾಪಟ್ಟಣ ಅನೇಕ ತಾಲೂಕುಗಳಲ್ಲಿ ತಹಶೀಲ್ದಾರ್ ಆಗಿ ಸೇವೆ ಸಲ್ಲಿಸಿದ ಅನುಭವ ಅವ್ರಿಗಿದೆ. ಆ್ಯಂಡ್ 2014ರಲ್ಲಿ ಸಹಾಯಕ ಆಯುಕ್ತರಾಗಿ ಬಡ್ತಿ ಪಡೆಯಲು ಕಾರಣ ಇವರ ಇಷ್ಟು ವರ್ಷ ಸಲ್ಲಿಸಿದ ನಗರ ನಿಗಮದಲ್ಲಿ ವಲಯ ಆಯುಕ್ತರಾಗಿ ನೇಮಕಗೊಳ್ತಾರೆ. ಅಲ್ಲಿ ಅವರು ನಗರ ಆಡಳಿತ, ಮೂಲಸೌಕರ್ಯ ನಿರ್ವಹಣೆ ಮತ್ತು ನಾಗರಿಕ ಆಡಳಿತ ಮೇಲ್ವಿಚಾರಣೆ ಮಾಡ್ತಾರೆ. 2015ರಿಂದ 2021ರವರೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಡ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾರೆ. ನಗರ ಯೋಜನೆ, ವಸತಿ ಯೋಜನೆಗಳು ಮತ್ತು ಭೂ ಅಭಿವೃದ್ಧಿ ಯೋಜನೆಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. 2021ರಿಂದ 23ರವರೆಗೆ ಮೈಸೂರು ನಗರ ನಿಗಮದಲ್ಲಿ ಉಪ ಆಯುಕ್ತ ಅಂದರೆ ಆಡಳಿತ ಹುದ್ದೆಯನ್ನು ವಹಿಸಿಕೊಂಡಾಗ ಅವರ ವೃತ್ತಿ ಜೀವನದ ಮತ್ತಷ್ಟು ಅತ್ಯುನ್ನತ ಸ್ಥಾನಕ್ಕೆ ಏರ್ತಾರೆ. ಈ ಹುದ್ದೆಗೆ ಉನ್ನತ ಮಟ್ಟದ ನಾಯಕತ್ವ ಮತ್ತು ಕಾರ್ಯತಂತ್ರದ ನಿರ್ಧಾರ ತೆಗೆದುಕೊಳ್ಳುವಿಕೆಯ ಅಗತ್ಯ ಇರುತ್ತೆ. ಅದರಲ್ಲಿ ಅವರು ಗಮನಾರ್ಹ ದಕ್ಷತೆಯಿಂದ ಕಾರ್ಯನಿರ್ವಹಿಸ್ತಾರೆ. ಆ್ಯಂಡ್ 2022ರಲ್ಲಿ ಅವರ ಸಾಮರ್ಥ್ಯ ಮತ್ತು ಈ ಜವಾಬ್ದಾರಿ ನಿರ್ವಹಿಸುವ ಸಾಮರ್ಥ್ಯವನ್ನು ಗುರುತಿಸಿ ಅವರನ್ನು ಹೆಚ್ಚುವರಿ ಉಪಯುಕ್ತ ಕೇಡರ್ ಸೀನಿಯರ್ ಆಗಿ ಬಡ್ತಿ ನೀಡಲಾಗುತ್ತೆ. ಆ್ಯಂಡ್ ಅಲ್ಲಿ ಅವರು ಮೈಸೂರಿನಲ್ಲಿ ಅಭಿವೃದ್ಧಿ ಯೋಜನೆಗಳು, ಸಾರ್ವಜನಿಕ ಕಲ್ಯಾಣ ಯೋಜನೆಗಳು ಮತ್ತು ಕಂದಾಯ ಆಡಳಿತ ಇದನ್ನೆಲ್ಲ ಅನುಷ್ಠಾನಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸ್ತಾರೆ. ಆ್ಯಂಡ್ ಶ್ರೀಮತಿ ಸವಿತಾರವರು ಜನವರಿ 27, 2023 ಮತ್ತು 2025ರವರೆಗೆ ಪ್ರವಾಸೋದ್ಯಮ ಇಲಾಖೆ ಮೈಸೂರಿನಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾರೆ. ಅಲ್ಲಿ ಅವರು ಮೈಸೂರಿನ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಗಮನಾರ್ಹ ಕೊಡುಗೆಗಳನ್ನ ನೀಡ್ತಾರೆ. ಅವರ ನಾಯಕತ್ವದಲ್ಲಿ ಪ್ರವಾಸೋದ್ಯಮ ಇಲಾಖೆಯು ಸಾಂಸ್ಕೃತಿಕ ಮತ್ತು ಆರ್ಥಿಕ ಕೇಂದ್ರವಾಗಿ ನಗರದ ಆಕರ್ಷಣೆಯನ್ನು ಹೆಚ್ಚಿಸಲು ಅಗತ್ಯ ಕ್ರಮಗಳನ್ನು ಮುನ್ನಡೆಸುತ್ತೆ. ಆ್ಯಂಡ್ ವಿ ಆಲ್ ನೋ 2024ರಲ್ಲಿ ಫಸ್ಟ್ ಟೈಮ್ ಮೇಡಮ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಮೈಸೂರು ಉತ್ಸವ ಅಂತ. ಈವನ್ ಐ ಹ್ಯಾಡ್ ಬೀನ್ ಅ ಪಾರ್ಟ್ ಆಫ್ ದಟ್ ಉತ್ಸವ. ಮೈಸೂರು ಉತ್ಸವ ಅಂತ ಒಂದು ಇಂಪ್ರೆಸಿವ್ ಆ್ಯಂಡ್ ವೆರಿ ಪಾಪ್ಯುಲರ್ ಇವೆಂಟ್ ಅದು. ಅದನ್ನು ಆರ್ಗನೈಸ್ ಮಾಡಿದ್ದ ಶಿ ಹ್ಯಾಡ್ ಡನ್ ದಟ್ ಕ್ರೆಡಿಟ್ ಗೋಸ್ ಟು ಮೇಡಮ್. ಸೊ ಅವರ ಪ್ರಮುಖ ಸಾಧನೆಗಳಲ್ಲಿ ಇದೊಂದಾಗುತ್ತೆ, ಮೈಸೂರು ಉತ್ಸವ 2024. ಸೊ ಇದರಿಂದ ಶಿ ಇಂಟ್ರಡ್ಯೂಸ್ ಮೈಸೂರು ನಾಟ್ ಓನ್ಲಿ ಟು ದ ಹೋಲ್ ನೇಷನ್ ಬಟ್ ಟು ದ ಎಂಟೈರ್ ಗ್ಲೋಬ್. ಸೊ ಈ ಥರ ಮಾಡೋದ್ರಿಂದ ಅವ್ರ ಪ್ರವಾಸೋದ್ಯಮವನ್ನು ಉತ್ತೇಜಿಸೋ ಗುರಿ ಇರುತ್ತೆ ಅವರಿಗೆ. ಆ್ಯಂಡ್ ಅದರಲ್ಲೇ ಮೈಸೂರು ಉತ್ಸವ ಕಾರ್ಯಕ್ರಮ ಮೂಲಕ ದೇಶಾದ್ಯಂತ ಪ್ರವಾಸಿಗರನ್ನು ಆಕರ್ಷಿಸುವಲ್ಲಿ, ಮೈಸೂರಿನ ಸಾಂಸ್ಕೃತಿಕ ಪರಂಪರೆಯನ್ನು ಮತ್ತಷ್ಟು ಹೆಚ್ಚಿಸುವಲ್ಲಿ ಅವರು ನಿರ್ಣಾಯಕ ಪಾತ್ರ ವಹಿಸ್ತಾರೆ. ಆ್ಯಂಡ್ ಜನವರಿ 2025ರಂದು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಕುಲಸಚಿವರಾಗಿ ಬರ್ತಾರೆ. ಆ್ಯಂಡ್ ಇಲ್ಲಿ ಈಗ ಅವರು ಆಡಳಿತ ಅಧಿಕಾರಿಯಾಗಿ ಆ್ಯಂಡ್ ನೀತಿ ಅನುಷ್ಠಾನ ಮತ್ತು ಶೈಕ್ಷಣಿಕ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ದಾರೆ. ಎಲ್ಲ ಕಡೆ ವಿ ಕ್ಯಾನ್ ಸೇ ದ್ಯಾಟ್ ಇಲ್ಲೂ ಕೂಡ ಮೈಸೂರು ಯೂನಿವರ್ಸಿಟಿಲೂ ಕೂಡ ತುಂಬ ಕಾರ್ಯಕ್ರಮಗಳನ್ನ ವಿ ಕ್ಯಾನ್ ಐಡೆಂಟಿಫೈ, ತುಂಬ ಗಮನೀಯವಾಗಿದೆ. ಫಸ್ಟ್ ಕಾರ್ಯಕ್ರಮ ಅವ್ರು ಹೇಳಿದಾಗೆ ಕನ್ನಡ ನಾಡಗೀತೆಗೆ 100ರ ಸಂಭ್ರಮ. ವಿ ಆಲ್ ನೋ ಆ್ಯಂಡ್ ವೇರ್ ಓಪನ್ ಏರ್ ಥಿಯೇಟ್ರಲ್ಲಿ ಬಯಲು ರಂಗಮಂದಿರದಲ್ಲಿ ಮೋರ್ ದ್ಯಾನ್ 25,000 ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಎಲ್ಲರೂ ಒಂದೇ ಸ್ಟೇಜ್, ಒಂದೇ ವೇದಿಕೆ ಮೇಲೆ ನಾಡಗೀತೆನ ಹಾಡಿದ್ದು. ಅದು ಇಟ್ಸ್ ಅ ಸಕ್ಸಸ್ಫುಲ್ ಇವೆಂಟ್ ಇನ್ ಹರ್ ಕೆರಿಯರ್ ಆ್ಯಸ್ ಅ ರಿಜಿಸ್ಟ್ರಾರ್ ಇನ್ ಮೈಸೂರು ಯೂನಿವರ್ಸಿಟಿ. ಆ್ಯಂಡ್ ದ ಸೆಕೆಂಡ್ ಈಸ್ ಫಿಟ್ನೆಸ್ಗಾಗಿ ಓಟ ಅಂತ ಒಂದು ಅಭಿಯಾನ ಇದು ಮಾಡ್ತಾರೆ. ಅವ್ರದ್ದು ಏನು ಇಂಟೆನ್ಷನ್ ಅಂದರೆ ಬರೀ ನೀವು ಕರಿಕ್ಯುಲಮ್ ಓರಿಯೆಂಟೆಡ್ ಆಗಿ ಕೂರೋದಲ್ಲ, ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಶುಡ್ ಕಮ್ ಔಟ್ ಆಫ್ ಯೋರ್ ಕ್ಲಾಸ್ ರೂಮ್ಸ್ ಆ್ಯಂಡ್ ಟೇಕ್ ಪಾರ್ಟ್ ಇನ್ ಇಟ್. ಸೊ ಫಿಟ್ನೆಸ್ಗಾಗಿ ಓಟ ಅಂತ ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಫೈನಲಿ ಮಾನಸ ಯುವ ಸಂವರ್ಧನೆ ಅಂತ ಒಂದು ಪ್ರೋಗ್ರಾಮ್, ಅದರಲ್ಲಿ ಅವರ ಮಕ್ಕಳಿಗೆ ಕೆರಿಯರ್ ಓರಿಯೆಂಟೆಡ್ ಸ್ಕಿಲ್ಸ್ ಆ್ಯಂಡ್ ಎವ್ರಿಥಿಂಗ್ ಶಿ ಇಂಟ್ರಡ್ಯೂಸಸ್. ಆ್ಯಂಡ್ ಅವರೇ ಹೇಳಿದಾಗೆ ಇದು ಕೂಡ ತುಂಬ ಸಕ್ಸಸ್ಫುಲ್ ಇವೆಂಟ್. ಇದು 2 ವರ್ಷ ಸಕ್ಸಸ್ಫುಲ್ಲಾಗಿ ನಡೆದಿದೆ ಅಂತ ಅಂದರು. ತುಂಬ ಜನ ಸ್ಟೂಡೆಂಟ್ಸ್ ಎಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆ್ಯಂಡ್ ಅವರು ದೇ ಹ್ಯಾವ್ ಟೇಕನ್ ಸಮಥಿಂಗ್ ಅವೇ ಫ್ರಮ್ ದಿಸ್ ಪ್ರೋಗ್ರಾಮ್ ಅಂತ. ಸೊ ಇನ್ನು ದೆರ್ ಆರ್ ಮೆನಿ ಇನ್ ಹರ್ ಲಿಸ್ಟ್, ಐ ಥಿಂಕ್ ಸೊ. ಐ ವುಡ್ ಲೈಕ್ ಟು ವಿಶ್ ಯು ಗುಡ್ ಲಕ್ ಮೇಡಮ್.
ಆ್ಯಂಡ್ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅವರು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದ್ದಾರೆ. ಸೊ ಇಟ್ ಈಸ್ ವೆರಿ ಆನರ್ ಫಾರ್ ಅಸ್ ಟು ಹ್ಯಾವ್ ಹರ್ ಹಿಯರ್ ಇನ್ ಆರ್ ಯೂನಿವರ್ಸಿಟಿ ಆ್ಯಂಡ್ ದಟ್ ಟು ಇನ್ ದಿಸ್ ಫಂಕ್ಷನ್. Thank you so much for the entire team who organized this function. Thank you so much. Thank you, madam. ಮುಖ್ಯ ಅತಿಥಿಗಳನ್ನು ಪರಿಚಯಿಸಿದ ಡಾಕ್ಟರ್ ಮಧುರಾ ಮೇಡಮ್ ರವರಿಗೆ ಧನ್ಯವಾದಗಳು. ಮಹಿಳೆಯರ ಸಾಧನೆಯ ಯಶೋಗಾಥೆಯ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಮತಿ ಸವಿತಾ ಮೇಡಮ್ ಅವರು. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂತಹ ಸನ್ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ವಿ ಹಲಸೆಯವರು ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಮುಕ್ತ ವಿಶ್ವವಿದ್ಯಾನಿಲಯದ ಎಲ್ಲ ಅಧ್ಯಾಪಕರು, ಸಂಶೋಧಕರು, ಆಡಳಿತ ವರ್ಗ ಸಿಬ್ಬಂದಿಗಳು ಎಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, ಮೊದಲಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುಕ್ತ ವಿಶ್ವವಿದ್ಯಾನಿಲಯದ ಮಹಿಳೆಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ಈಗಾಗಲೇ ಹೇಳಿದಾಗೆ ತಡವಾಗಿ ಆದರೂ ಆಸಕ್ತಿ ವಹಿಸಿ ಮಹಿಳಾ ದಿನಾಚರಣೆಯನ್ನು ಮಾಡಲೇಬೇಕು ಅನ್ನೋ ಮನಸ್ಥಿತಿಯಲ್ಲಿ ಅವರ ಬಗ್ಗೆ ಇರ್ತಕ್ಕಂತಹ ಗೌರವಕ್ಕೆ ಮೊದಲು ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮಹಿಳಾ ದಿನಾಚರಣೆ ವರ್ಷ ಪೂರ್ತಿ ಇರಬೇಕು. ಆಚರಣೆ ಯಾವಾಗಲೂ ಒಂದು ದಿನಕ್ಕೆ ಸೀಮಿತ ಆಗಬಾರ್ದು. ಬರೀ ಎತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ಅಂತ ಹೇಳಿದರೆ ಆಗಲ್ಲ. ಪ್ರತಿ ಕ್ಷಣದಲ್ಲೂ ಮಹಿಳೆಗೆ ಇರ್ತಕ್ಕಂಥ ಒಂದು ಅಸಾಧಾರಣ ಒಂದು ಸಹಿಷ್ಣುತೆಗೆ ಯಾವಾಗಲೂ ದಿನಾಚರಣೆ ಆಗ್ತಾನೆ ಇರಬೇಕಂತ ಹೇಳ್ತೀನಿ. ಬಹುಶಃ ಈಗ ಆಲ್ರೆಡಿ ಕಾರ್ಯಕ್ರಮ ಪ್ರಾರಂಭ ಆಗಿ ಸುಮಾರು ಎಲ್ಲ ಪ್ರಾಸ್ತಾವಿಕನೂ ಕೂಡ ಮಾತಾಡಿದ್ದಾರೆ ನಮ್ಮ ಡೀನರು. ಆದಾಗ್ಯೂ ಇವತ್ತು ಕಾರ್ಯಕ್ರಮದ ಎಸ್ಪೆಷಲಿ ಆಲ್ರೆಡಿ ವಾಮ್ ವೆಲ್ಕಮ್ ಡಾಕ್ಟರ್ ಮಧುರಾ ಅವರು ನೀಡಿದರು. ನಾನು ಸುಮಾರು ಈ ಜೂನಿಗೆ 20 ವರ್ಷಗಳ ಸೇವಾ ಅನುಭವವನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. 2006ರಲ್ಲಿ ಜೂನಲ್ಲಿ ನಾನು ಎಂಟ್ರಿ ಆದೆ ತಹಸೀಲ್ದಾರ್ ಆಗಿ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಆಗಿ, ಅಡಿಷನಲ್ DC ಆಗಿ, ಇವಾಗ ಆಯ್ಕೆ ಶ್ರೇಣಿಯಾಗಿ ಬಂದು ಈ ಸುದೀರ್ಘ 20 ವರ್ಷಗಳ ಸೇವಾವಧಿಯ ಅನುಭವದಲ್ಲಷ್ಟೇ ನಾವು ಮಾತಾಡ್ಬೋದು. ಮಹಿಳಾ ದಿನಾಚರಣೆಗೆ ಸಾಕಷ್ಟು ವೇದಿಕೆಗೆ ಕರೆದ್ರು, ಆದರೂ ನಾನು ಆಯ್ಕೆ ಮಾಡಿಕೊಂಡಿದ್ದು ಬರೀ ನಮ್ಮಲ್ಲಿ ಆಡಳಿತ ವರ್ಗದಲ್ಲಿ ದುಡಿತಾ ಇರ್ತಕ್ಕಂಥ ಉದ್ಯೋಗಸ್ಥ ಮಹಿಳೆಯರ ಪ್ರೋಗ್ರಾಮು ಮತ್ತು ನಮ್ಮ ಸ್ಟೂಡೆಂಟ್ಸ್ ಕಾನ್ಸಂಟ್ರಿಕ್ ಇಂಥ ಪ್ರೋಗ್ರಾಮ್ ಅಷ್ಟೇ ನಾನು ಈ ಸರಿ ಆಯ್ಕೆ ಮಾಡಿಕೊಂಡೆ. ಈ ಸುದೀರ್ಘ ಸೇವಾ ಅನುಭವದಲ್ಲಿ ಹೇಳಬೇಕಂತಂದರೆ ನಾನು ನಿಜವಾಗ್ಲೂ ಡಾಕ್ಟ್ರೇಟ್ ಇನ್ನೂ ತಗೊಂಡಿಲ್ಲ. ಈಗಷ್ಟೇ ಡಾಕ್ಟ್ರೇಟಿಗೆ PhDಗೆ ಜಾಯ್ನ್ ಆಗಿದ್ದೀನಿ. ಜೊತೆಗೆ ವಿದ್ವಾಂಸನೂ ಅಲ್ಲ, ಆದರೆ ಎಲ್ಲೋ ಒಂದು ಕಡೆ ಅನುಭವಗಳ ಮೇಲೆ ಅಷ್ಟೇ ನಾನು ಯಾವಾಗಲೂ ಮಾತಾಡ್ತೀನಿ. ತಹಸೀಲ್ದಾರ್ ಆದಾಗಿಂದನೂ ನಾವು ನೋಡ್ತಾ ಇದ್ದದ್ದು ಸುಮಾರು 20 ವರ್ಷಗಳ ಹಿಂದೆ ನಾವೇ ಒಬ್ಬರು ತಾಲೂಕಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ ಕೆಲವೊಮ್ಮೆ ಮನ ಕುಲುಕುವ ಘಟನೆಗಳು, ಅಂದರೆ ವರದಕ್ಷಿಣೆಗೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಂತಹ ಹೆಣ್ಣು ಮಕ್ಕಳ ಬಾಡಿಯನ್ನು ನಾವು ಅವತ್ತಿಗೆ ಒಂದು ಪೋಸ್ಟ್ಮಾರ್ಟಮಲ್ಲಿ ನಾವು ಭಾಗಿಯಾಗಬೇಕಾಗಿತ್ತು. ಜೊತೆಗೆ ಎಷ್ಟೋ ಹೆಣ್ಣು ಮಕ್ಕಳನ್ನ ಸಜೀವವಾಗಿ ದಹನ ಮಾಡಿದಂಥ ಪ್ರಕರಣಗಳಲ್ಲೂ ಕೂಡ ನಾವು UDR ರಿಪೋರ್ಟ್ ಅಂತ ಬರೆಯೋಕ್ಕೆ ಹೋಗ್ತಾ ಇದ್ವಿ. ಎಷ್ಟೋ ಹೆಣ್ಣುಮಕ್ಕಳು ಹೊಳೆ ಬಿದ್ದಿರೋಂಥ ಹೆಣಗಳನ್ನು ದಡದಲ್ಲೇ ತಂದು ಅವ್ರ ತಂದೆ ತಾಯಿಗಳು ಬಂದು ಗೋಳಾಡೋ ಅಂಥದ್ದು, ಇಂಥದ್ದನ್ನೆಲ್ಲ 20 ವರ್ಷದ ಹಿಂದೆ ನೋಡ್ತಾ ಇದ್ವಿ ತಹಶೀಲ್ದಾರ್ ಹುದ್ದೆನಲ್ಲಿದ್ದಾಗ. ಅದೊಂದಷ್ಟು ನಮಗೆ ತುಂಬ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡಿದಂತಹ ಕ್ಷಣಗಳು. ಆಮೇಲೆ ಬರುತ್ತಾ ನಾವು ಕೆಲವೊಂದು ಇಲಾಖೆಗಳಲ್ಲಿ ಕೆಲಸ ಮಾಡುವಾಗ ಸಾಕಷ್ಟು ಬೇರೆ ಬೇರೆ ಅನುಭವ. ಇಲ್ಲಿವರೆಗೆ ನಾವು ನೋಡುವಾಗ ಆಧುನಿಕ ಮಹಿಳೆ ಅನ್ನೋದನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಅವಾಗೆಲ್ಲ ಸ್ತ್ರೀವಾದ, ಸ್ತ್ರೀ ಸ್ವಾತಂತ್ರ್ಯ, ವರದಕ್ಷಿಣೆ ಕಿರುಕುಳ ಅಥವಾ ಮಹಿಳಾ ಸ್ವಾತಂತ್ರ್ಯ ಹರಣ ಈ ಥರದನ್ನು ನೋಡ್ತಾ ಇದ್ವಿ. ನಾವು ಪ್ರತಿಯೊಂದು ವೇದಿಕೆಯಲ್ಲಿ ನಾವು ಆಡಿಯನ್ಸನ್ನು ಕಾನ್ಸಂಟ್ರೇಟ್ ಮಾಡಿ ಮಾತಾಡಬೇಕಾಗತ್ತೆ. ಇವಾಗ ಅದೆಲ್ಲ ಹೋಗಿರುವಂಥ ಕಾಲ.
ಬಹುತೇಕವಾಗಿ ಅತ್ತೆ ಸೊಸೆಗೆ ಕಿರುಕುಳ ಕೊಡೋದು, ಸೊಸೆ ಅತ್ತೆಗೆ ಕಿರುಕುಳ ಕೊಡೋದು, ಅಥವಾ ನಾದಿನಿ ಕಿರುಕುಳ, ಹೆಣ್ಮಕ್ಳು ಅಂದರೆ ಅಸಡ್ಡೆ, ತಾತ್ಸಾರ, ಒಂದು ಹಂತಕ್ಕೆ ನಾವು ಖುಷಿ ಪಡುವಂತಹ ಕ್ಷಣ ಅಂತ ಹೇಳಿದ್ರೆ ಇವಾಗ ಹೆಣ್ಮಕ್ಳು ಹುಟ್ಟಿದ್ರೆ ಸ್ವಾಗತಿಸ್ತಾ ಇದ್ದಾರೆ, ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ವಾಸಿ ಅಂತ ಇದ್ದಾರೆ. ಮತ್ತು ಮಹಿಳೆಯರು ಅಂತನ್ನುವಾಗ ಮನೆಯಲ್ಲಿ ಕಾಲಕ್ರಮೇಣ ಗಂಡು ಮಕ್ಕಳು ಎಲ್ಲೋ ಅವ್ರ ತಾಯಿಗಾಗ್ತಿರ್ತಕ್ಕಂತಹ ಕಿರುಕುಳವನ್ನು ನೋಡಿನೋ, ಅಥವಾ ಹೆಣ್ಮಕ್ಳೇ ಅವ್ರ ತಾಯಿ ಅನುಭವಿಸಿದಂತಹ ಕಿರುಕುಳವನ್ನು ನೋಡಿಯೋ, ಅಥವಾ ತಂದೆ ತೋರಿಸಿದಂತಹ ಪ್ರೀತಿಯನ್ನು ನೋಡಿಯೋ ಸಾಕಷ್ಟು ಚೇಂಜ್ ಆಗ್ತಾ ಇದೆ ಇವಾಗ ಸಿನಾರಿಯ. ಅದೆಲ್ಲ ಮಾತಾಡೋವಂಥ ಕಾಲ ಹೋಯ್ತು. ಆವತ್ತಿಗೆ ಯಾರೋ ಒಬ್ಬರೋ ಇಬ್ಬರನ್ನು ತೋರಿಸ್ತಾ ಇದ್ವಿ, ಪೈಲಟ್ ಆಗಿದ್ದಾರೆ, ಮಿಲಿಟ್ರಿಗೆ ಹೋಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟ್ರ್ ಆಗಿದ್ದಾರೆ, ವಿಮಾನ ಓಡಿಸ್ತಾರೆ, ಟ್ರೈನ್ ಇವಾಗೆಲ್ಲ ಅದೆಲ್ಲ ಎಕ್ಸಾಂಪಲ್ ಕೊಡೋ ಕಾಲ ಎಲ್ಲ ಹೋಯ್ತು. ಹಾಗಾದರೆ ಪ್ರಸ್ತುತ ಆಧುನಿಕ ಮಹಿಳೆ ಏನು ಥಿಂಕ್ ಮಾಡಬೇಕು? ನಾವೆಲ್ಲ ಈ ಥರ ಒಂದು ಫೋರಮಲ್ಲಿ ಕೂತ್ಕೊಂಡು ನಾವು ಯಾವುದ್ರ ಬಗ್ಗೆ ಥಿಂಕ್ ಮಾಡಬೇಕಾಗಾದ್ರೆ ಅನ್ನೋದನ್ನು ನಾವು ಮಾತಾಡಬೇಕೇ ಹೊರತು, ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲ ನಮ್ಮ ಮಾದರಿ ಮಹಿಳೆಯರೇ. ಒನಕೆ ಓಬವ್ವ, ಇತ್ತೀಚೆಗೆ ನಮ್ಮ ಸಾಲುಮರದ ತಿಮ್ಮಕ್ಕ, ಎಲ್ಲರೂ ನಮಗೆ ಮಾದರಿ ಮಹಿಳೆಯರೇ. ಅವ್ರನ್ನೆಲ್ಲನೂ ನೋಡ್ತಾ ಇದ್ದೀವಿ. ಆದರೆ ಇವತ್ತಿನ ಸಮಾಜದಲ್ಲಿ ಎಷ್ಟು ಜನ ಒನಕೆ ಓಬವ್ವ ಬರ್ತಾ ಇದ್ದಾರೆ, ಎಷ್ಟು ಜನ ಸಾಲುಮರದ ತಿಮ್ಮಕ್ಕ ಬರ್ತಾ ಇದ್ದಾರೆ. ಈಗ ನಾವು ನೀವೇ ಹೋಗಿ ಗಿಡ ನೆಟ್ಬಿಟ್ಟು ನೀರು ಹಾಕಿ ಅಂದರೆ ಹಾಕ್ತೀವಾ, ಅಥವಾ ನಮ್ಮ ಮಕ್ಕಳು ಹಾಕ್ತಾರಾ? ಹಾಗಾದರೆ ಮಾದರಿ ಮಹಿಳೆ ಅಂತ ನಾವು ಏನೆಲ್ಲ ಕೈ ತೋರಿಸಿ ಹೇಳ್ತಾ ಇದ್ದೀವೋ, ನಾವು ಹೇಗೆ ಮಾದರಿ ಮಹಿಳೆಯರಾಗಬೇಕಾಗಾದ್ರೆ ಅನ್ನೋದ್ರ ಬಗ್ಗೆನೇ ನಾನು ನೋಡ್ತಾ ಒಂದೊಂದು ವೇದಿಕೆಗೂ ಇವತ್ತು ಮಹಿಳಾ ದಿನಾಚರಣೆಗೆ ಹೋಗ್ಬೇಕಂದ್ರೆ ಅಲ್ಲಿ ಯಾರು ಬರ್ತಾರೆ, ಏನು ಮಾತಾಡಬೇಕು ಅಂದಾಗ ನನಗೆ ಕನ್ಫ್ಯೂಷನ್ಸ್ ಆಗುತ್ತೆ. ಹಾಗಾದರೆ ಏನನ್ನು ನಾವು ಚರ್ಚೆ ಮಾಡಬೇಕಂತಂದಾಗ ಬಹುಶಃ ಈ ವೇದಿಕೆಯಲ್ಲಿ ಎಲ್ಲ ಉದ್ಯೋಗಸ್ಥ ಮಹಿಳೆಯರಿದ್ದೀರಾ. ನನ್ನ ಪ್ರಕಾರ ನೀವೆಲ್ಲರೂ ಪ್ರಾಮಾಣಿಕವಾಗಿ ಹೇಳಿ, ನಿಮ್ಮ ಹಿಂದೆ, ನಿಮ್ಮ ಯಶಸ್ಸಿನ ಹಿಂದೆ ಪುರುಷರಿದ್ದಾರೆ ಅನ್ನೋರು ದಯವಿಟ್ಟು ಕೈ ಎತ್ತಿ. ಹಾಗೆಯೇ ನಮ್ಮ ಪುರುಷರು ಹೇಳಿ, ನಿಜವಾಗೂ ನಾವು ಮಹಿಳೆಯರಿಂದ ಇದ್ದೀವಿ, ಅವ್ರ ಯಶಸ್ಸಿನಿಂದ ನಾವು ಇದ್ದೀವಿ ಅನ್ನೋರು ನೀವು ಕೈ ಎತ್ತಿ. ಎಲ್ಲ ಸರಿ ಸಮಾನವಾಗಿ ನಾವು ನೋಡ್ಕೊತಾ ಇದ್ದೀವಿ. ಯಾಕೆಂದರೆ ನಾವು ಬೆಳೆದು ಬಂದಿರೋದನ್ನೆಲ್ಲ ನೋಡಿದರೆ ಎಷ್ಟೋ ಮನೆಗಳಲ್ಲಿ ತಾಯಿ ತೀರ್ಕೊಂಡಾಗ ತಂದೆ ತಾಯಿ ಸ್ಥಾನನ ತುಂಬಿ ಆ ಹೆಣ್ಮಗಳನ್ನು ಒಂದು ಉನ್ನತ ಸ್ಥಾನಕ್ಕೆ ತಂದಿರ್ತಾರೆ. ಹಾಗೆ ಒಬ್ಬ ಅಣ್ಣ ತಂದೆ ತಾಯಿ ಇಲ್ಲದೆ ಇರೋ ಜಾಗದಲ್ಲಿ ಸಹೋದರಿಯನ್ನು ಒಂದು ಉನ್ನತ ಸ್ಥಾನಕ್ಕೆ ತಂದಿರೋ ಎಷ್ಟೋ ಪ್ರಕರಣಗಳಿದೆ. ಹಾಗೆ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಒಬ್ಬ ಪುರುಷ ಸಾಕಷ್ಟು ಮಹಿಳೆಯರಿಗೆ ಒಂದು ಕಣ್ಣೀರು ಒರೆಸಿರೋದು, ಸಹಾಯ ಮಾಡುವಂಥದ್ದು ಪ್ರಕರಣಗಳು ಇದೆ. ಇದೆಲ್ಲದರ ನಡುವೆ ಮಹಿಳಾ ಸ್ವಾತಂತ್ರ್ಯ ಹರಣ ಇದೆಲ್ಲ ನಾವು ನೋಡುವಾಗ, ಹಾಗಾದರೆ ಎಲ್ಲಿಂದ ಆಗ್ತಾ ಇದೆ ಇದು? ಮಹಿಳೆಗೆ ಗೌರವ ಕೊಡಬೇಕು. ನಮ್ಮ ಸ್ಟೇಟಸನ್ನು ಪ್ರತಿಯೊಬ್ಬ ಮಹಿಳೆನೂ ಇವತ್ತು ನಾನು ಮಂಚೂಣಿಲಿರಬೇಕು ಅನ್ನೋ ಒಂದು ಕಾಂಪಿಟೇಷನ್ಗಿಳಿದಿದ್ದಾಳೆ. ಹಾಗಾದರೆ ಯಾವ ರೀತಿ ನಾವು ಮಂಚೂಣಿಗೆ ಹೋಗಬೇಕು? ಹಣ ಆಸ್ತಿ ಸಂಪಾದನೆ ಮಾಡಬೇಕಾ, ಪ್ಯಾಷನೇಟ್ ಆಗಿ ಬದುಕಬೇಕಾ, ಅಥವಾ ಒಳ್ಳೆ ಎಜುಕೇಟೆಡ್ಸ್ ಆಗಬೇಕಾ, ಅಥವಾ ವಿದ್ವಾಂಸರಾಗಬೇಕಾ, ಸೈಂಟಿಸ್ಟ್ಗಳಾಗಬೇಕಾ? ನಮ್ಮ ಸ್ಟೇಟಸನ್ನು ತೋರಿಸ್ಕೊಳ್ಳೋದು ಹೇಗೆ? ಹಾಗಾದರೆ ನಾನು ಎಕ್ಸಾಂಪಲ್ ಅಂತ ಹೇಳಿದ್ರೆ, ನನ್ನ ತಂದೆ ತುಂಬ ಪ್ರಭಾವ ಬೀರಿದ್ರು ನಾನು ಈ ಸ್ಥಾನಕ್ಕೆ ಬರಲಿಕ್ಕೆ. ಬಿಕಾಸ್ ಐ ಲಾಸ್ಟ್ ಮೈ ಮದರ್ ವೆನ್ ಐ ವಾಸ್ 6 years old ಬೇಬಿ. ಹಾಗಾದರೆ ಪ್ರತಿ ಹಂತದಲ್ಲೂ ಪುರುಷ ಮತ್ತು ಮಹಿಳೆ ಸಮಾನವಾಗಿ ಒಂದು ಕುಟುಂಬವನ್ನು ಅಥವಾ ಮಕ್ಕಳನ್ನು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗೋದು ಒಂದು ಕಡೆ. ಆದರೆ ಈ ಥರ ಉದ್ಯೋಗಸ್ಥ ಮಹಿಳೆಯರು ನಾವೇ ಪ್ರಶ್ನೆ ಹಾಕ್ಕೊಂಡ್ರೆ, ಅಯ್ಯೋ ನನ್ನಮ್ಮ ಬೆಳೆಸಿದ್ಲು ನಮ್ಮನ್ನು, ಅಯ್ಯೋ ನಾನು ಕಷ್ಟಪಟ್ಟಾಗೆ ಬಡಬಾರ್ದು, ನನ್ನ ಮಕ್ಕಳು ಒಂದು ಕೆಲಸಕ್ಕೆ ಹೋಗಬೇಕು ಹೆಣ್ಮಗಳು ಅಂಥೇಳಿ ವಿದ್ಯಾಭ್ಯಾಸ ಕೊಟ್ಟು ಇವತ್ತು ನಾವೆಲ್ಲ ಬಂದು ಕೂತಿದ್ವಿ. ಹಾಗೆಯೇ ಮತ್ತು ನಮ್ಮ ಹೆಣ್ಮಕ್ಳನ್ನ ನಾವು ನಮ್ಮ ಹಾಗೆ ಕಷ್ಟಪಡೋದು ಬೇಡ, ನಾವು ಕೆಲಸ ಮಾಡ್ತಾಯಿದ್ರು ಇನ್ನೂ ಪಾತ್ರೆ ತಿಕ್ಕೋದು ಕಡಿಮೆ ಆಗಿಲ್ಲ, ಅಥವಾ ಗಂಡಂದಿರು ಮನೆಯವರು ಕೆಲಸ ಮಾಡೋದು ತಪ್ಪಿಲ್ಲ, ನನ್ನ ಮಗಳಿಗೆ ಇದೆಲ್ಲ ಬೇಡಪ್ಪ. ನಾವೆಷ್ಟೋ ಮಕ್ಕಳಿಗೆ ಸಂಸ್ಕಾರನೇ ಕಲಿಸ್ತಾ ಇಲ್ಲ, ಎಲ್ಲ ಮಾಡರ್ನೈಸ್ ಆಗ್ತಾ ಇದ್ದೀವಿ. ಇದು ಆಗ್ತಾ ಇರೋದ್ರಿಂದ ಏನೆಲ್ಲ ಪರಿಣಾಮ ಬೀರ್ತಾ ಇದೆ? ಅವತ್ತೆಲ್ಲ ವರದಕ್ಷಿಣೆ ಕಾಯ್ದೆ ಕಾನೂನುಗಳ ಬಗ್ಗೆ ಅರಿವಿಲ್ಲ, ಅಥವಾ ಅವಳಿಗೆ ಧೈರ್ಯ ಇರಲಿಲ್ಲ ಪ್ರಶ್ನಿಸೋಕ್ಕೆ. ಇವತ್ತು ಅದೆಲ್ಲ ಇದೆ.
ಒಬ್ಬ ಸಾಮಾನ್ಯ ಸ್ತ್ರೀ ಶಕ್ತಿ ಸಂಘದಲ್ಲಿರ್ತಕ್ಕಂಥ ಮಹಿಳೆ ಅಥವಾ ಒಂದು ಸಣ್ಣ ಸಂಘ ಸಂಸ್ಥೆಯಲ್ಲಿರೋ ಮಹಿಳೆ ಒಂದು ಜಿಲ್ಲಾಧಿಕಾರಿಗಳ ಆಫೀಸ್ಗೆ ಹೋಗಿ ಯಾಕ್ರಿ DC ಸಾಹೇಬ್ರೆ ನಮಗೆ ಕೊಟ್ಟಿಲ್ಲ ಅಥವಾ ಯಾಕ್ರಿ MLA ಸಾಹೇಬ್ರೆ ನಮಗೆ ಮಾಡಿಲ್ಲ ಅಂತ ಕೇಳೋವಂಥ ಎಲ್ಲ ಶಕ್ತಿನೂ ಬಂದಾಗಿದೆ. ಇನ್ನೇನು 2029 ಲೋಕಸಭಾ ಚುನಾವಣೆ ಬಂದರೆ 33% ಮಹಿಳಾ ಪ್ರಾತಿನಿಧ್ಯವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ. ಮತ್ತು ಎಲ್ಲ ಕಡೆ ರಿಸರ್ವೇಷನ್ ಕೂಡ ತಗೊಳ್ತಾ ಇದ್ದೀವಿ. ಅಷ್ಟೆಲ್ಲವೂ ಮೀರಿ ಆಧುನಿಕ ಮಹಿಳೆಯ ಸಮಸ್ಯೆಗಳೇನು ಹಾಗಾದರೆ ನಾವು ಎತ್ತ ಸಾಕ್ತಾ ಇದ್ದೀವಿ? ನಾನು ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ ಓದಿದೆ, ಸ್ತ್ರೀವಾದ ಅನ್ನೋದು ವಿಘಟನೆ ಹತ್ರ ಕಡೆ ಹೋಗ್ತಾ ಇದೆ. ಅಂದರೆ ವಿಘಟನೆ ಮೀನ್ಸ್ ಡಿವಿಯೇಟ್ ಆಗ್ತಾ ಇದೆ. ಸ್ತ್ರೀವಾದ, ಫೆಮಿನಿಸಮ್ ಏನು ಅದನ್ನು ನಾವೇನೇ ಡಿವಿಯೇಟ್ ಮಾಡ್ತಾ ಇದ್ದೀವಿ. ಮಹಿಳಾ ಸ್ವಾತಂತ್ರ್ಯ ಅಂತ ಹೇಳಿ ಹೇಗೆ ಸ್ವೇಚ್ಛೆ ಆಗ್ತಾ ಇದ್ದೀವಿ, ಕುಟುಂಬಗಳಲ್ಲಿ ಇರಬೇಕಾದಂತಹ ಆ ಸಂಸ್ಕೃತಿ, ಆ ಸಂಯಮ, ಆ ಶಿಸ್ತು ನಿಜವಾಗಿ ನಾವು ಉಳಿಸ್ಕೊಳ್ತಾ ಇದ್ದೀವಿ. ಆ ಬಾಂಧವ್ಯ ಆಗಿರ್ಬೋದು, ಯಾವುದೇ ಒಂದು ಕುಟುಂಬದಲ್ಲಿ ಇಡೀ ಸಂಬಂಧಗಳ ಒಂದು ಬಾಂಧವ್ಯ ಇರಬೇಕಂತ ಹೇಳಿದ್ರೆ ಆ ಮನೇಲಿರ್ತಕ್ಕಂತಹ ಒಬ್ಬ ಮಹಿಳೆ ಎಷ್ಟು ಕಲ್ಚರ್ ಆಗಿರ್ತಾಳೆ, ಎಷ್ಟು ಮಟ್ಟಿಗೆ ಸಹಾನುರಾಗಿ ಆಗಿರ್ತಾಳೆ ಅನ್ನೋದ್ರ ಮೇಲೆ ಇರುತ್ತೆ ಹೊರತು ನಾವು ಆಧುನಿಕ ಮಹಿಳೆ ಅಂತ ಹೇಳಿ ಅದೆಲ್ಲವನ್ನು ಬದಿಗೊತ್ತಿ ನಾವು ಸೆಲ್ಫಿಶ್ನೆಸ್ಸಲ್ಲಿ ಪಾರ್ಟೀಸು ಅಥವಾ ನಮ್ಮ ಕಲ್ಚರ್ ಬಿಟ್ಟು ಸ್ವಲ್ಪ ದೂರ ಹೋಗ್ತಾ ಇರೋದು, ಮಕ್ಕಳೊಂದಿಗೆ ನಾವು ಟೈಮ್ ಸ್ಪೆಂಡ್ ಮಾಡದೇ ಇರುವಂಥದ್ದು, ಈ ರೀತಿ ನಾವು ಡಿವಿಯೇಟ್ ಆಗ್ತಾ ಇದ್ದೀವೇನೋ ಅಂತ ಅನಿಸುತ್ತೆ. ಯಾಕೆಂದರೆ ಯಾವುದೇ ಕಾಲಕ್ಕೆ ಹೋದರೂ ಕೂಡ ಮಹಿಳೆ ಅಂತ ಹೇಳಿದ್ರೆ ಕರುಣೆ, ಮಹಿಳೆ ಅಂತ ಹೇಳಿದ್ರೆ ಪ್ರೀತಿ, ಸಂಯಮ, ಶಿಸ್ತು, ಗೃಹಿಣಿ ಈ ಥರನೇ ಇರಬೇಕು. ಅಥವಾ ಇನ್ಯಾರೋ ಒಂದು ಬೇರೆ ಸೋಗ್ನಲ್ಲಿ ಕಂಡಾಕ್ಷಣ ಎಲ್ಲೋ ಒಂದು ಕಡೆ ನಾವೇನೇ ಇಲ್ಲ ಆ ದಾರಿಗೆ ಹೋದರೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಇಲ್ಲ ಮೂಗು ತೋರಿಸ್ತೀವಿ. ಇಷ್ಟೆಲ್ಲದ್ರ ನಡುವೆ ನನಗೆ ಇನ್ನೂ ಪ್ರಶ್ನೆ ಆಗ್ತಾ ಹೋಗೋದು, ಹಾಗಾದರೆ ಇನ್ನೇನನ್ನು ನಾವು ಕೇಳಬೇಕು ಅಥವಾ ನಮ್ಮ ಸಮಸ್ಯೆಗಳೇನು ಅಂತ ಬಂದಾಗ ಫಸ್ಟು ಈಗ ಆಲ್ರೆಡಿ ಎಲ್ಲರೂ ಹೇಳಿದಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಪ್ರತಿ ಒಂದು ದೇಶ ಮಹಿಳೆಯ ಶಿಕ್ಷಣ ಇತರೆ ಹಕ್ಕುಗಳಲ್ಲಿ ಎಷ್ಟು ಮಟ್ಟಿಗೆ ಪ್ರಗತಿ ಹೊಂದಿರುತ್ತೆ ಅನ್ನೋದ್ರ ಮೇಲೆ ನಾವು ಅದ್ರ ಸೂಚ್ಯಂಕವನ್ನು ನಿರ್ಧಾರ ಮಾಡ್ತೀವಿ. ಶಿಕ್ಷಣ ಅನ್ನುವಾಗ ಪರಿಪೂರ್ಣ ಶಿಕ್ಷಣ ಬೇರೆ, ಶಿಕ್ಷಣ ಬೇರೆ. BA ತೊಗೊಳ್ಳೋದು ಬೇರೆ, ಅಡ್ಮಿನಿಸ್ಟ್ರೇಟರ್ ಆಗೋದು ಬೇರೆ. ಆದರೆ ಫೈನಲಿ ನಾವು ಸಕ್ಸಸ್ಫುಲ್ ವುಮೆನ್ ಆಗಿದ್ದೀವಾ, ಪರಿಪೂರ್ಣ ಮಹಿಳೆ ಆಗಿದ್ದೀವಾ? ಯಾವಾಗ ನಾವು ಪರಿಪೂರ್ಣ ಮಹಿಳೆ ಆಗ್ತೀವಿ? ಈಗ ಆಲ್ರೆಡಿ ನಾನು ಇಲ್ಲಿ ಬಂದು ನಿಂತಾಕ್ಷಣ ಸಾಧಕಿನ, ಇನ್ನೂ ನಾವು ನಡೆಯುವಂಥ ದಾರಿನಲ್ಲಿ ಎಷ್ಟು ಸಮಸ್ಯೆಗಳು ಬರುತ್ತೆ. ಅಥವಾ ನಾವೇ ಹೇಳುವಾಗ ಈಗ ನಮ್ಮನ್ನು ಪರಿಚಯ ಮಾಡುವಾಗ ಒಂದು ಬ್ಲ್ಯಾಕ್ ಮಾರ್ಕ್ ಇದ್ರೂ ನಾನು ಆ ಪರಿಚಯಕ್ಕೆ ಅರ್ಹಳೆ ಅಲ್ಲ. ಆದರೆ ಎಷ್ಟು ಎಚ್ಚರಿಕೆಯಿಂದ ನಾವು ಹೆಜ್ಜೆ ಇಡಬೇಕಾಗಿದೆ. ಇವತ್ತು ಇಲ್ಲಿ ನಿಂತ್ಕೊಳ್ಳೋ ಮಹಿಳೆನೂ ಸಾಧಕಿನೇ, ಮನೆಯಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಕುಟುಂಬವನ್ನು ಪ್ರಗತಿಯತ್ತ ತಗೊಂಡೋಗೋ ಒಬ್ಬ ಮಹಿಳೆಯೂ ಕೂಡ ಸಾಧಕಿನೇ.